ಚಿನ್ನಸ್ವಾಮಿಯಲ್ಲಿ ನಡೆದಂತಹ ಘೋರ ದುರಂತ ನಡೆದ 48 ಗಂಟೆಯೊಳಗೆ 4 ಬಂಧನ ಆಗಿದೆ. ವಿಚಾರಣೆ ತೀವ್ರಗೊಳಿಸಿರುವಂತಹ ಕಬ್ಬನ್ ಪಾರ್ಕ್ ಪೊಲೀಸರು ಹಲವರಿಗಾಗಿ ಶೋಧ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಘೋರ ದುರಂತ, ಮಹಾ ಅನಾಹುತ, ಲಕ್ಷಾಂತರ ಜನರನ್ನ ಸೇರಿಸಿ 11 ಜನರ ಸಾವಿಗೆ ಕಾರಣರಾದವರ ಬೇಟೆ ಶುರುವಾಗಿದೆ. ಎಫ್ಐಆರ್ ದಾಖಲಾಗ್ತಿದ್ದಂತೆ ದುರಂತಕ್ಕೆ ಕಾರಣರಾದವರ ಬಂಧನವಾಗಿದೆ. ಮತ್ತಷ್ಟು ಬೇಟೆಯೂ ನಡೆಯುತ್ತಿದೆ. ಕಾಲ್ತುಳಿತದ ದುರಂತಕ್ಕೆ ಕಾರಣರಾದವರ ರಣಬೇಟೆ. TV9 ವರದಿ ಬಳಿಕ ಎಫ್ಐಆರ್, ಮಿಡ್ ನೈಟ್ ಆಪರೇಷನ್ನಲ್ಲಿ 4 ಅರೆಸ್ಟ್. ಪ್ರಕರಣ ಹಳ್ಳ ಹಿಡಿಸೋಕೆ ಸ್ಕೆಚ್ ಹಾಕಿದ್ರು. ಯಾರನ್ನು ಹೊಣೆ ಮಾಡದ ಪೊಲೀಸರು ಕೇವಲ UDR ದಾಖಲಿಸಿದ್ರು. ಈ ಬಗ್ಗೆ TV9 ನಿರಂತರ ವರದಿ ಪ್ರಸಾರ ಮಾಡಿತ್ತು. 11 ಜನರ ಸಾವಿಗೆ ಹೊಣೆ ಯಾರು, ಎಫ್ಐಆರ್ ದಾಖಲಾಗೋದು ಯಾವಾಗ ಅಂತ ಪ್ರಶ್ನಿಸಿತ್ತು. ಇನ್ನೂ ಕೂಡ ಎಫ್ಐಆರ್ ದಾಖಲಾಗಿಲ್ಲ. 11 ಜನ ಸತ್ರು, ಎಫ್ಐಆರ್ ದಾಖಲಾಗಿಲ್ಲ. ಕೇವಲ UDR ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಶೇಮ್. ನಿರಂತರವಾಗಿ ಸುದ್ದಿ ಪ್ರಸಾರವಾಗ್ತಿದ್ದಂತೆ ನಿನ್ನೆ ಸಂಜೆ ವೇಳೆಗೆ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. A1 RCB, A2 DNA ಇವೆಂಟ್ ಮ್ಯಾನೇಜ್ಮೆಂಟ್, A3 KSCA ಮೇಲೆ ಎಫ್ಐಆರ್ ಹಾಕಲಾಗಿತ್ತು. ಇದಾಗ್ತಿದ್ದಂತೆ ಖುದ್ದು ಸಿಎಂ ಸಿದ್ದರಾಮಯ್ಯ ಕೂಡ 3 ಸಂಸ್ಥೆಗಳನ್ನ ಪ್ರತಿನಿಧಿಸುವ ವ್ಯಕ್ತಿಗಳನ್ನ ಬಂಧಿಸುವಂತೆ ಖಡಕ್ ಸೂಚನೆ ಕೊಟ್ಟಿದ್ರು. RCB ಮೇಲೆ ಮತ್ತೆ ಇವೆಂಟ್ ಮ್ಯಾನೇಜರ್ಸ್ DNA, ಆಮೇಲೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್, ಯಾರು ಇವುಗಳನ್ನ ಪ್ರತಿನಿಧಿಸ್ತಾರೆ ಅವರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿದ್ದೀನಿ. RCB, DNA ಇವೆಂಟ್ ಮ್ಯಾನೇಜರ್, KSCA ಕ್ರಿಕೆಟ್ ಅಸೋಸಿಯೇಷನ್, ಈ 3 ಸಂಸ್ಥೆಗಳು ಪ್ರತಿನಿಧಿಸ್ತಕ್ಕಂಥ ವ್ಯಕ್ತಿಗಳನ್ನ ಬಂಧಿಸಬೇಕು ಅಂತ ಹೇಳಿದ್ದೀನಿ. ಇವ್ರ ಮೇಲೆ ಎಫ್ಐಆರ್ ಕೂಡ ರಿಜಿಸ್ಟರ್ ಆಗಿದೆ. ಸಿಎಂ ಆದೇಶ ಬರ್ತಿದ್ದಂತೆ 4 ಆಯೋಜಕರ ಬಂಧನ. ಎಫ್ಐಆರ್ ದಾಖಲಾಗ್ತಿದ್ದಂತೆ ಫೀಲ್ಡ್ಗಿಳಿದ ಪೊಲೀಸರು ಮಿಡ್ ನೈಟ್ ಆಪರೇಷನ್ ನಡೆಸಿದ್ರು. ಮಧ್ಯರಾತ್ರಿ ಸಭೆ ನಡೆಸಿ ಬೆಂಗಳೂರು ಪೊಲೀಸರು ಮತ್ತು ಸಿಸಿಬಿ ಜಂಟಿ ಕಾರ್ಯಾಚರಣೆ ನಡೆಸಿದೆ. ಸಿಸಿಬಿ ಕ್ರೈಮ್ ಡಿಸಿಪಿ ಅಕ್ಷಯ್ ಎಂ ಹಕಾಯ್ ತಂಡ ಮತ್ತು ಬೆಂಗಳೂರು ಪೂರ್ವ ವಲಯ ಡಿಸಿಪಿ ದೇವರಾಜ್ ಆಪರೇಷನ್ ನಡೆಸಿ 4 ಆಯೋಜಕರನ್ನ ಬೇಟೆಯಾಡಿದ್ರು. RCB ಮ್ಯಾನೇಜ್ಮೆಂಟ್ನ ಸಿಬ್ಬಂದಿಯಾದ ನಿಖಿಲ್ ಸೋಸಲೆ ಮತ್ತು ಸುಮಂತ್ರನ್ನ ಪೊಲೀಸರು ಬಂಧಿಸಿದ್ದಾರೆ. ಹಾಗೆಯೇ DNA ಸಂಸ್ಥೆಯ ಮ್ಯಾನೇಜರ್ ಕಿರಣ್ ಮತ್ತು DNA ಸಿಬ್ಬಂದಿ ಸುನಿಲ್ ಮ್ಯಾಥೋ ಎಂಬುವರನ್ನ ಅರೆಸ್ಟ್ ಮಾಡಲಾಗಿದೆ. ಮುಂಬೈಗೆ ಎಸ್ಕೇಪ್ ಆಗ್ತಿದ್ದ ನಿಖಿಲ್ ಏರ್ಪೋರ್ಟ್ನಲ್ಲಿ ಲಾಕ್. ನಿಖಿಲ್ ಸೋಸಲೆ ಇಲ್ಲಿ ನೋಡಿ, ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ RCB ಆಟಗಾರರ ಜೊತೆ ನಿಂತು ಪೋಸ್ ಕೊಟ್ಟಿದ್ದ. ಏನು ಗೊತ್ತಿಲ್ಲದಂತೆ ನಿನ್ನೆ ಎಫ್ಐಆರ್ ಆಗ್ತಿದ್ದಂತೆ ಮುಂಬೈಗೆ ಎಸ್ಕೇಪ್ ಆಗಲು ಯತ್ನಿಸಿದ್ದ. ಆದರೆ ಮಧ್ಯರಾತ್ರಿಯೇ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಕೆಂಪೇಗೌಡ ಏರ್ಪೋರ್ಟ್ನಿಂದ ಎತ್ತಾಕೊಂಡು ಬಂದಿದ್ದಾರೆ. ನಿಖಿಲ್ ಜೊತೆಗೆ ಸುನಿಲ್ ರನ್ನ ಏರ್ಪೋರ್ಟ್ನಲ್ಲೇ ಲಾಕ್ ಮಾಡಿದ್ರು. ಬ್ಯೂರೋ ರಿಪೋರ್ಟ್, TV9.